ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿ ಕೆಂಪುಕೋಟೆ ಬಳಿ ನಡೆದಂತಹ ಈ I-20 ಕಾರು ಸ್ಫೋಟ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ಇದೆ. ಸಂಜೆ 5:30ಕ್ಕೆ ದೆಹಲಿಯಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಸಚಿವರಾದ ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಭದ್ರತಾ ಸಂಪುಟ ಸಮಿತಿ ಸಭೆ ಬಳಿಕ ಪ್ರಧಾನಿ ಮೋದಿ ಸಂಪುಟ ಸಭೆಯಲ್ಲಿ ಭಾಗಿಯಾಗ್ತಾರೆ. ಭೂತಾನ್ ಪ್ರವಾಸದಿಂದ ಪ್ರಧಾನಿ ಇವತ್ತು ಭಾರತಕ್ಕೆ ಆಗಮನ ಆಗ್ತಾ ಇದ್ದು, ಭಾರತಕ್ಕೆ ಬರ್ತಾ ಇದ್ದಂತೆ ಭದ್ರತಾ ಸಂಪುಟ ಸಮಿತಿಯ ಸಭೆ. ಭದ್ರತೆಯ ವಿಚಾರವಾಗಿ ಮಹತ್ವದ ನಿರ್ಧಾರ ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ. ಕೆಂಪುಕೋಟೆ ಬಳಿಯಲ್ಲೇ ಇಷ್ಟು ದೊಡ್ಡ ಸ್ಫೋಟ ಸಂಭವಿಸುತ್ತೆ ಅಂತಂದ್ರೆ ಇನ್ನಷ್ಟು ಹೆಚ್ಚಿನ ನಿಗಾ ಇರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆಯ ವಿಚಾರವಾಗಿ ಮಹತ್ವದ ನಿರ್ಧಾರ ಆಗೋ ಸಾಧ್ಯತೆಗಳಿದೆ. ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈ I-20 ಕಾರು ಸ್ಫೋಟಗೊಂಡಂತಹ ಜಾಗದಲ್ಲಿ ಪರಿಶೀಲನೆ ಇನ್ನೂ ಕೂಡ ಒಂದು ಕಡೆ ಮುಂದುವರಿತಾ ಇದೆ, ಮತ್ತೊಂದೆಡೆ ಇವತ್ತು ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಇದೆ. ಒಟ್ಟಾರೆ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಹೋದ್ರೆ ಬಹಳ ಗಂಭೀರವಾದಂತಹ ಪ್ರಕರಣ ಇದು. ಹಾಗಾಗಿ ಎಲ್ಲಿವರೆಗೂ ಬಂದು ತಲುಪಿದೆ ತನಿಖೆ? ಪ್ರತಿಮಾ, ಖಂಡಿತ ದೆಹಲಿ ಕಾರು ಸ್ಫೋಟ ಸಂಬಂಧಿಸಿದಂತೆ ಈಗ ಸ್ಥಳದಲ್ಲಿ ಮೊದಲಿಗೆ ನೋಡೋದಾದ್ರೆ ಏನು ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ NIA ಈಗಾಗಲೇ ಪ್ರಕರಣವನ್ನು ಏನು ವಹಿಸಿಕೊಂಡಿರುವಂಥದ್ದು. ಈಗ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮೊನ್ನೆ ಸಂಜೆ ಏನು ಕಾರು ಸ್ಫೋಟ ಆದಂಥ ಏನು ಕೂಡಲೇ ಅಲರ್ಟ್ ಆದಂಥ ಅಧಿಕಾರಿಗಳು ಸಾಕಷ್ಟು ಒಂದು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಂಥದ್ದು. ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದೆ ಅಂತ ಹೇಳ್ಬೋದು NIA. ಯಾಕಂದರೆ ಆ ಸ್ಫೋಟಕ್ಕೆ ಬಳಸಿದಂಥ ವಸ್ತುಗಳು ಅವು ಮತ್ತು ಅವು ಎಲ್ಲಿಂದ ಬಂದಿದ್ದವು ಅನ್ನೋದು ಕೂಡ ಈಗ ತಾಳೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ಆಗಿದ್ದಂಥ ಸ್ಫೋಟಕ್ಕೂ ಮತ್ತೆ ಈಗ ಆಗಿರುವಂಥ ಸ್ಫೋಟಕ್ಕೆ ಏನಾದರೂ ಏನೊಂದು ಲಿಂಕ್ ಇದೆ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಒಂದು ಭದ್ರತಾ ಸಂಪುಟ ಸಮಿತಿ ಸಭೆ ಕೂಡ ಇರುವಂಥದ್ದು. ಸಭೆಯಲ್ಲಿ ಏನು ಒಂದು ಅಮಿತ್ ಶಾ ಆಗಿರ್ಬೋದು ಮತ್ತು ರಾಜನಾಥ್ ಸಿಂಗ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಮತ್ತು 3 ಸೇನಾಪಡೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿ ಒಂದು ಸಭೆಯಲ್ಲಿ ಮಾಹಿತಿ ಕೂಡ ನೀಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ 2 ದಿನಗಳಿಂದ ನಡೆದಂಥ ಏನೋ ಒಂದು ತನಿಖೆ ಪ್ರಗತಿ ಏನಿದೆ ಅದೆಲ್ಲ ಕೂಡ ಪ್ರಧಾನಿಗೆ ಮಾಹಿತಿ ಕೂಡ ನೀಡ್ತಾರೆ. ಭದ್ರತಾ ಮಹತ್ವದ ವಿಚಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತು ಈ ಹಿಂದೆ ಕಾರು ಏನು ಈಗಾಗಲೇ ಸಾಕಷ್ಟು ಮಾಹಿತಿ ಇರುವಂತಂದರೆ ಈ ಕಾರು ಏನು ಯಾವ ರೀತಿ ಅಲ್ಲಿಂದ ಫರೀದಾಬಾದ್ನಿಂದ ಇಲ್ಲಿಗೆ ಬಂದಿತ್ತು ಅನ್ನೋದು ಕೂಡ ಈಗಾಗಲೇ ಒಂದು ಮುಂದುವರೆದಿದೆ ಅಂತ ಹೇಳ್ಬೋದು, ತನಿಖೆ ಅಂತ ಹೇಳ್ಬೋದು. ಯಾಕಂದರೆ ಸತತ ಕಾರ್ಯಾಚರಣೆ ನಡೆಸಿ ಈ ಒಂದು ಕಾರಿನ ಹಿನ್ನೆಲೆಯನ್ನು ಪೊಲೀಸರು ಹಿಡಿದಿರುವಂಥದ್ದು. ಪ್ರಮುಖವಾಗಿ ಈತ ಏನು ಶಂಕಿತ ಉಗ್ರ ಏನಿದ್ದಾನೆ, ಈತನ ಹಿನ್ನೆಲೆ ಎಲ್ಲಿಂದ ಕಾರನ್ನು ಏನು ಪ್ರಮುಖವಾಗಿ ಅಂದರೆ ಈ ಶಂಕಿತ ಭಯೋತ್ಪಾದಕ ಉಮರ್ ಏನಿದ್ದಾನೆ, ಈತ ಒಂದು ವಿವಿಯಲ್ಲಿ ಒಂದು ಕಾರನ್ನು ಇರಿಸಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸಾಕಷ್ಟು ದೆಹಲಿ ನಗರದಲ್ಲಿ ಓಡಾಟ ನಡೆಸಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೆಹಲಿಯ ಕನ್ನಟ್ ಪ್ಲೇಸ್ ಸೇರಿದಂತೆ ಮತ್ತೆ ಬೇರೆ ಒಂದು ಮಯೂರ್ ವಿಹಾರ್ ಪ್ರಮುಖವಾದಂಥ ಪ್ರಸಿದ್ಧ ಏನು ಅಲ್ಲಿ ಜನರು ಓಡಾಟದ ಸಂದರ್ಭದಲ್ಲೇ ಆ ಒಂದು ಪ್ರಸಿದ್ಧ ನಗರಗಳಲ್ಲೂ ಕೂಡ ಓಡಾಡೋದಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಘಟನಾ ಸ್ಥಳದಲ್ಲಿ ಸಾಕಷ್ಟು ಒಂದು ಸ್ಫೋಟಕ ಸಂಬಂಧಿಸಿದಂತೆ ಹಲವು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಈ ಒಂದು ಸ್ಫೋಟಕದಲ್ಲಿ ಉನ್ನತ ದರ್ಜೆಯ ಮಿಲಿಟರಿಯ ಸಂಬಂಧಿಸಿದಂಥ ಸ್ಫೋಟಕಗಳು ಬಳಕೆ ಆಗಿರ್ಬೋದು ಅನ್ನೋದು ಕೂಡ ಅನುಮಾನ ಕಾಡ್ತಾ ಇರುವಂಥದ್ದು. ಮತ್ತೆ ಇದಕ್ಕೆ ವಿದೇಶದ ಲಿಂಕ್ ಇದೆಯಾ ಅನ್ನೋದು ಕೂಡ ಈಗ ಅನುಮಾನ ಬಂದಿರುವಂಥದ್ದು. ಹೀಗಾಗಿ ಮೇಲ್ನೋಟಕ್ಕೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ಸಂಪೂರ್ಣವಾಗಿ ಈಗ 3ನೇ ದಿನವೂ ಕೂಡ ಒಂದು ತನಿಖೆ ಮುಂದುವರೆದಿರುವಂಥದ್ದು. ಸಂಜೆ ಒಂದು ಸುಮಾರಿಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣ ಮಾಹಿತಿ ಕಲೆ ಆಗ್ತಾರೆ ಅಂತ ಹೇಳ್ಬೋದು. ಮತ್ತೆ ಮುಂದೆ ಯಾವ ರೀತಿ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಮೋದಿ ನೇತೃತ್ವದಲ್ಲಿ ಸಭೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಇಲ್ಲಿನ ಏನೀಗ ಪರಿಸ್ಥಿತಿ ನೋಡೋದಾದ್ರೆ ಇವತ್ತು ಕೂಡ NIA ಒಂದು ಏನು ತನಿಖೆ ಮಾಡ್ತಾ ಇರುವಂಥದ್ದು. ಮತ್ತೆ ಬೇರೆ ದೆಹಲಿ ಮತ್ತೆ ಜಮ್ಮು ಕಾಶ್ಮೀರ ಮತ್ತೆ ಹರಿಯಾಣ ಏನಿದೆ ಇಲ್ಲಿ ಶಂಕಿತರನ್ನ ವಶಕ್ಕೆ ಪಡೆದು ಈ ಒಂದು ಏನು ಸ್ಫೋಟಕ್ಕೆ ಏನಾದರೂ ಸಂಬಂಧ ಇದೆ ಅನ್ನೋದು ಕೂಡ ತಾಳೆ ಆಗ್ತಾ ಇದ್ದಾರೆ. ಮತ್ತೆ ಬೇರೆ ಲಿಂಕ್ಗಳಲ್ಲೂ ಕೂಡ ತನಿಖೆಗಳು ಮುಂದುವರಿಸಿರುವಂಥದ್ದು. ಪ್ರತಿಮಾ.